ಪಕ್ಷಿಗಳ ಗಣೇಶ ಚತುರ್ಥಿ ಹಬ್ಬ. ಅದು ಮಳೆಗಾಲ. ಹಾಗೇನೆ ಗಣೇಶ ಚತುರ್ಥಿ ಹಬ್ಬನೂ ಬರ್ತಾ ಇತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ಹಬ್ಬ ಆಚರಿಸೋದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ತುಂಬಾನೇ ಖುಷಿಯಾಗಿದ್ರು. ಹೀಗಿರುವಾಗ ಮೇಘಗಳೆಲ್ಲ ಕಪ್ಪಾಗ್ತಾ ಇತ್ತು. ಆದ್ರಿಂದ ಎಲ್ಲಿ ಮಳೆ ಬರುತ್ತೋ ಏನೋ ಅಂತ ಪಕ್ಷಿಗಳೆಲ್ಲರೂ ಹೆದರ್ತಾ ಇದ್ರು. ಆದ್ರೂ ಕೂಡ ಏನೂ ಆಗಲ್ಲ ಅಂತ ಅಂದ್ಕೊಂಡು ತುಂಬಾನು ಕಷ್ಟಪಟ್ಟು ವಿಗ್ರಹ ಇಡೋದಕ್ಕೆ ಮಂಟಪನ ತಯಾರು ಮಾಡಿದ್ರು. ಮಂಟಪಕ್ಕೆ ಲೈಟಿಂಗ್ ಹಾಕಿದ್ರು. ಹಾಗೇನೆ ಸೌಂಡ್ ಬಾಕ್ಸ್ ಎಲ್ಲಾನು ಇಟ್ಟು ಅವರು ತಯಾರು ಮಾಡಿದ್ರು. ಏಂಟುನೇ ಇಷ್ಟು ಮಬ್ಬಾಗಿದೆ? ಹೌದು ಚಿಚು, ನಾನೇ ಅದೇ ಯೋಚನೆ ಮಾಡ್ತಿದ್ದೀನಿ. ಮಳೆ ಏನು ಬರ್ದೆ ಗಣೇಶ ಚತುರ್ಥಿ ಹಬ್ಬ ಚೆನ್ನಾಗಿ ನಡೆದ್ರೆ ಅದೇ ಸಾಕು. ಹೌದೌದು, ಎಲ್ಲಿ ನೋಡಿದ್ರು ಎಲ್ರೂ ಗಣೇಶ ವಿಗ್ರಹ ಇಟ್ಕೊಂಡು ಗಣೇಶ ಚತುರ್ಥಿ ಹಬ್ಬನ ಸಂತೋಷವಾಗಿ ಆಚರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಲ್ವಾ? ಹೌದು, ಆದ್ರೆ ಹಬ್ಬ ಚೆನ್ನಾಗಿ ಆಚರಿಸ್ಬೇಕು ಅನ್ನೋದನ್ನ ಆ ದೇವ್ರೇ ನೋಡ್ಕೊಳ್ತಾನೆ. ನೀವು ಬೇಜಾರು ಮಾಡ್ಕೊಳ್ಬೇಡಿ, ನಾವೇನ್ ಮಾಡ್ಬೇಕು ಅದನ್ನ ಮಾಡೋಣ ಅಷ್ಟೇ. ಹಾಗಂತ ಅನ್ಕೊಂಡು ಅವ್ರ ಕೆಲ್ಸದಲ್ಲಿ ಅವ್ರೆಲ್ರೂ ಇದ್ರು. ಮಕ್ಳೆಲ್ರು ತುಂಬಾನು ಸಂತೋಷವಾಗಿದ್ರು. ಗಣೇಶ ಚತುರ್ಥಿ ಹಬ್ಬ ಬಂದಿದೆ ಅಂತ ಮಕ್ಕಳು ತುಂಬಾನು ಖುಷಿಯಾಗಿದ್ರು. ಹಾಗೇನೆ ಸ್ಪೀಕರ್ ಬಾಕ್ಸ್ ಅಲ್ಲಿ ಹಾಡೆಲ್ಲ ಹಾಕೊಂಡು ಅವರೆಲ್ಲರೂ ಸಂತೋಷವಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಏನ್ ಮಕ್ಳೇ, ಇನ್ನು ವಿಗ್ರಹನೇ ತಗೊಂಡ್ ಬರ್ಲಿಲ್ಲ, ಅಷ್ಟರಲ್ಲಿ ಶುರು ಮಾಡ್ಬಿಟ್ರಾ? ಮತ್ತೆ ಗಣೇಶನ ನಾವು ಸ್ವಾಗತ ಮಾಡೋದ್ ಬೇಡ್ವಾ? ಅದಕ್ಕೆ ಈ ರೀತಿಯೆಲ್ಲ ಡ್ಯಾನ್ಸ್ ಮಾಡ್ಬೇಕಲ್ವಾ? ಆದ್ರೆ ಅತ್ತೆ, ಮಬ್ಬಾಗಿದೆ ಅಲ್ವಾ, ಒಂದ್ ವೇಳೆ ಮಳೆ ಬಂದ್ರೆ ಏನ್ ಮಾಡೋದು? ಅದೇ ಕಣೋ, ನಾವೂ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಅಮ್ಮ, ಗಣೇಶ ವಿಗ್ರಹನ ಯಾವಾಗ ತಗೊಂಡ್ ಬರ್ತೀರಾ? ನಾಳೆ ತಾನೇ ಅಮ್ಮ ಹಬ್ಬ. ಚೋಟು ಬಂದ್ಮೇಲೆ ಹೋಗಿ ತಗೊಂಡ್ ಬರ್ಬೇಕು. ಹಾಗೆ ಟುನಿ ಚೋಟುಗೋಸ್ಕರ ಕಾಯ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಚೋಟು ಬನ್ನು ಇಬ್ರು ಕೂಡ ಅಲ್ಲಿಗೆ ಬಂದ್ರು. ಆವಾಗ್ಲೇ ಮಹಿಹಾದು ಕೂಡ ಟ್ರ್ಯಾಕ್ಟರ್ ತಗೊಂಡು ಅಲ್ಲಿಗೆ ಬಂದ್ಲು. ಹಾಗೆ ದೊಡ್ಡವರು ಎಲ್ರೂ ಸೇರಿ ಗಣೇಶನ ವಿಗ್ರಹ ತಗೊಂಡು ಬರೋದಕ್ಕೋಸ್ಕರ ಹೊರಟ್ರು. ಏನಿದೋ, ಯಾಕಿಷ್ಟು ಲೇಟಾಗಿ ಬರ್ತಾ ಇದ್ದೀರಾ? ಏನ್ ಚೀಚು ಮರ್ತದ? ಹಣ್ಣೆಲ್ಲ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರಿ ತಾನೆ? ಎಲ್ಲಾನು ಹೋಗಿ ನಾನ್ ತಾನೇ ತಗೊಂಡ್ ಬಂದಿದ್ದೋ. ಸರಿ ಬಿಡಿ, ಎಲ್ಲ ಕೆಲ್ಸಾನು ಮುಗೀತು. ಆದ್ರೆ ಮಳೆ ಬಗ್ಗೆ ಯೋಚನೆ ಮಾಡಿದ್ರೇನೆ ಸ್ವಲ್ಪ ಭಯ ಆಗ್ತಿದೆ. ಹೌದು, ವಿಗ್ರಹ ಬೇರೆ ತಗೊಂಡ್ ಬರ್ಬೇಕು. ಮಳೆ ಬರ್ತಾ ಇದ್ರೆ ವಿಗ್ರಹನ ಹೇಗ್ ತಗೊಂಡ್ ಬರೋದು ಹೇಳಿ? ನೋಡೋಣ, ಅಲ್ಲಿ ಹೋಗಿ ಏನಾದ್ರೊಂದು ಮಾಡೋಣ. ಹಾಗಂತ ಅನ್ಕೊಂಡು ಗಣೇಶನ ವಿಗ್ರಹ ತಗೊಂಡ್ ಬರೋದಕ್ಕೋಸ್ಕರ ವಿಗ್ರಹ ತಯಾರು ಮಾಡುವ ಜಾಗಕ್ಕೆ ಹೋದ್ರು. ಅಷ್ಟರಲ್ಲಿ ಅಲ್ಲಿ ಮಳೆ ಬರ್ತಾ ಇತ್ತು. ಆದ್ರಿಂದ ಎಲ್ರು ತುಂಬಾನು ಹೆದರ್ತಿದ್ರು. ಅರೆ, ಮಳೆ ಬರ್ತಾ ಇದೆ, ಈ ಮಳೆಯಲ್ಲಿ ವಿಗ್ರಹನ ತಗೊಂಡು ಹೋಗ್ತೀರಾ? ಅದೇ ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ವಿಗ್ರಹ ಒದ್ದೆ ಆಗದೆ ಇರಕ್ಕೆ ಏನಾದ್ರೂ ಕವರ್ ಇಟ್ಕೊಂಡಿದ್ದೀರಾ? ಇಲ್ಲ, ಮರ್ತೋಗಿ ಬಂದ್ವಿ. ಇವಾಗ ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ನಿಮ್ಮ ಹತ್ರ ಏನಾದ್ರೂ ದೊಡ್ಡ ಕವರ್ ಇದ್ರೆ ಕೊಡ್ತೀರಾ, ನಾವು ವಿಗ್ರಹನ ಮನೆಗೆ ತಗೊಂಡು ಹೋಗಕ್ಕೆ? ಅಯ್ಯೋ ಇಲ್ವಲ್ಲ, ಇದ್ರೆ ಕೊಡ್ತಿದ್ದೆ. ಪಕ್ಕದಲ್ಲಿ ಅಂಗಡಿಯಲ್ಲಿ ಏನಾದರೂ ಕೇಳಿ ನೋಡಿ, ಆ ಗಣೇಶನೇ ನೀವು ವಿಗ್ರಹ ತಗೊಂಡು ಹೋಗಕ್ಕೆ ಸಹಾಯ ಮಾಡ್ತಾನೆ. ಹಾಗಂತ ಕುಹು ಹೇಳಿದನ ಕೇಳಿ ಎಲ್ರೂ ಸ್ವಲ್ಪ ಸಮಾಧಾನ ಆದ್ರು. ಆಮೇಲೆ ಮಹಿಹದ್ದು ಕವರ್ ಎಲ್ಲಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋದ್ಲು. ಸ್ವಲ್ಪ ಸಮಯದಲ್ಲಿ ಅವಳೊಂದು ದೊಡ್ಡ ಕವರ್ನ ತಗೊಂಡ್ ಬಂದ್ಲು. ಅದನ್ನ ನೋಡಿ ಎಲ್ರೂ ಸಂತೋಷಪಟ್ರು. ಅಮ್ಮಯ್ಯ, ಕವರ್ ಅಂತೂ ಸಿಕ್ತೋ. ಇವಾಗ ಈ ವಿಗ್ರಹನ ಗಾಡಿಯಲ್ಲಿ ಇಡೋದೇ ತುಂಬಾ ಕಷ್ಟವಾದ ಕೆಲಸ. ಏನೂ ಇಲ್ಲ, ಮೆಲ್ಲ ತಾನೇ ಬರ್ತಾ ಇದೆ ಮಳೆ, ಮಾಡೋಣ. ಹೌದೌದು, ಸ್ವಲ್ಪ ಹೊತ್ತು ಬಿಟ್ರೆ ಮಳೆ ಜೋರಾಗುತ್ತೆ, ಆಮೇಲೆ ಇನ್ನೂ ಕಷ್ಟ ಆಗುತ್ತೆ. ಸರಿ ಸರಿ ಬನ್ನಿ, ಬೇಗ ವಿಗ್ರಹನ ನಾವು ಗಾಡಿಯಲ್ಲಿ ಇಡ್ಬೇಕು. ಹಾಗಂತ ಅಂದ್ಕೊಂಡು ಎಲ್ರೂ ಸೇರಿ ಕಷ್ಟಪಟ್ಟು ಗಣೇಶನ ವಿಗ್ರಹನ ಗಾಡಿಯಲ್ಲಿ ತಗೊಂಡೋಗಿ ಇಟ್ರು. ಆವಾಗ ಮಳೆ ಜೋರಾಗ್ತಾ ಇತ್ತು. ವಿಗ್ರಹ ಒದ್ದೆಯಾಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ರೂ ವಿಗ್ರಹದ ಮೇಲೆ ಕವರ್ ಹಾಕಿದ್ರು. ಆದ್ರೆ ಮಳೆ ಜಾಸ್ತಿ ಆಗ್ತಿತ್ತು. ಏನಪ್ಪ ಇದು, ಹೋಗ್ತಾ ಹೋಗ್ತಾ ಮಳೆ ಬೇರೆ ಜಾಸ್ತಿ ಆಗ್ತಾನೆ ಇದೆ. ಹೌದು, ಇನ್ನು ಸ್ವಲ್ಪ ಹೊತ್ತು ಮಳೆ ಬಿಟ್ಟರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಹೆದರಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಗಾದರೂ ಊರಿಗೆ ಹೋಗ್ಬಿಡ್ತೀನಿ. ಹಾಗಂತ ಹೇಳಿ ಗಾಡಿ ಓಡಿಸ್ತಾ ಇದ್ರು. ಹೀಗಿರುವಾಗ ಮಳೆಯ ಜೊತೆ ಗಾಳಿನೂ ಜೋರಾಗಿ ಬೀಸ್ತಾ ಇತ್ತು. ಆ ಗಾಳಿಗೆ ಕವರ್ ಬೇರೆ ಹಾರಿ ಹೋಗೋ ಥರಾನೇ ಇತ್ತು. ಅದನ್ನ ನೋಡಿ ಅವರೆಲ್ಲರೂ ಕೂಡ ತುಂಬಾನು ಹೆದರ್ತಾ ಇದ್ರು. ಗಾಳಿ ಹೊಡಿತಾ ಇದೆ, ಕವರ್ನ ಎಲ್ರೂ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹೌದೌದು, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಏನೋ ವಿಗ್ರಹ ತಗೊಂಡು ಹೋಗಕ್ಕೆ ಯಾಕಿಷ್ಟು ಕಷ್ಟ ಬರ್ತಿದ್ಯೋ ಏನೋ. ಸರಿ ಬಿಡು, ಇನ್ನು ಸ್ವಲ್ಪದಲ್ಲಿ ಮಳೆ ನಿಂತರೂ ನಿಲ್ಲುತ್ತೆ ಅಲ್ವಾ? ಹಾಗಂತ ಅಂದ್ಕೊಂಡು ಎಲ್ರು ಗಾಡಿ ತಗೊಂಡು ಹೋಗ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಅವರು ಊರಿನ ಹತ್ರನೇ ಬಂದ್ರು. ಊರಲ್ಲಿ ಮಳೆ ಇರಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಊರೊಳಗೆ ಹೋಗುವಾಗ ಅಲ್ಲಿ ಕೂಡ ಮಳೆ ಜೋರಾಗಿ ಬರ್ತಾ ಇತ್ತು. ಅರೆ, ಏನು ಇನ್ನೂ ಇವ್ರು ಬಂದಿಲ್ಲ? ಮಳೆ ಬೇರೆ ಜೋರಾಗ್ತಾನೆ ಇದೆ. ಹೌದು ಬುಜ್ಜಿ, ಗಣೇಶ ಒದ್ದೆ ಆಗ್ತಾನೋ ಏನೋ. ಅದೆಲ್ಲ ಏನೂ ಆಗಲ್ಲ, ಅಮ್ಮಂದ್ರಿ ಇದ್ದಾರೆ ಅಲ್ವಾ, ಅವ್ರ ವಿಗ್ರಹನ ಜೋಪಾನವಾಗಿ ತಗೊಂಡು ಬರ್ತಾರೆ. ಆದರೂ ಕೂಡ ಈ ಮಳೆ ಸ್ವಲ್ಪ ಹೊತ್ತು ನಿಂತರೆ ತುಂಬ ಚೆನ್ನಾಗಿರ್ತಿತ್ತು. ಪಾಪ ಅಲ್ವಾ ಅವರೆಲ್ಲರೂ ಕೂಡ. ಹೌದು, ಚಪ್ರದಿಂದ ಬೇರೆ ನೀರು ಕೆಳಗಡೆ ಬೀಳ್ತಾ ಇದೆ.
ಬನ್ನಿ ನಾವು ಪಾತ್ರೆಗಳನ್ನ ತಗೊಂಡ್ ಬಂದು ಇಡೋಣ. ಹಾಗಂತ ಅಂದ್ಕೊಂಡು ಚಪ್ರದಿಂದ ಆವಾಗವಾಗ ಬೀಳೋ ಮಳೆ ನೀರನ್ನ ಹಿಡಿಯೋದಕ್ಕೋಸ್ಕರ ಮಕ್ಕಳು ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ತಗೊಂಡ್ ಬಂದಿಟ್ರು. ಅಷ್ಟರಲ್ಲಿ ದೊಡ್ಡವರು ಎಲ್ರೂ ಸೇರಿ ಗಣೇಶನ ವಿಗ್ರಹನ ತಗೊಂಡ್ ಬಂದು ಚಪ್ರದಲ್ಲಿ ಇಟ್ರು. ಹೀಗಿರುವಾಗ ಮಳೆ ಬೇರೆ ಜೋರಾಗ್ತಾ ಇತ್ತು. ಚಪ್ರದೊಳಗಡೆಯಿಂದ ನೀರ್ ಬೇರೆ ಬೀಳುತ್ತಾ ಇತ್ತು. ಅದನ್ನ ನೋಡಿ ಎಲ್ರೂ ತುಂಬಾನು ಬೇಜಾರು ಮಾಡ್ಕೊಂಡ್ರು. ಅರೆ, ಇದೇನು ನೀರ್ ಬೀಳ್ತಾ ಇದೆ? ಹೌದತ್ತೆ, ಅದಕ್ಕೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ನಾವು ಪಾತ್ರೆ ತಗೊಂಡ್ ಬಂದಿಟ್ಟಿದ್ದೀವಿ. ಒಳ್ಳೇದೇ ಮಾಡಿದೀರಾ. ಸರಿ ಸರಿ, ನಾವು ಮೇಲೆ ಹೋಗಿ ಪುನಃ ಈ ಚಪ್ರದ ಮೇಲೆ ಎಲೆಗಳನ್ನ ಹಾಕ್ತೀವಿ. ಇಲ್ಲ ಇಲ್ಲ, ಮೊದಲು ಕವರ್ ಹಾಕಿ ಆಮೇಲೆ ಬೇಕಾದ್ರೆ ಎಲೆಗಳನ್ನ ಹಾಕಿ. ನೀರು ಬೀಳಲ್ಲ. ನಾನು ಟುನಿ ಇಬ್ರು ಕೆಳಗಡೆ ಇದು ವಿಗ್ರಹನ ಜೋಪಾನವಾಗಿ ನೋಡ್ಕೊಳ್ತೀವಿ. ಹಾಗಂತ ಮಹಿಹದ್ದು ಹೇಳಿದ್ರಿಂದ ಆ ವಿಗ್ರಹನ ಪುನಃ ಟ್ರ್ಯಾಕ್ಟರಲ್ಲಿ ತಗೊಂಡು ಹೋಗಿ ಇಟ್ರು. ಚಿಚ್ಚು ಹಾಗೂ ಚೋಟು ಇಬ್ರು ಸೇರಿ ಮೇಲೆ ಮೊದಲು ಕವರ್ ಹಾಕಿ ಆಮೇಲೆ ಅದ್ರ ಮೇಲೆ ಎಲೆಗಳನ್ನ ಹಾಕಿದ್ರು. ಆಮೇಲೆ ಎಲ್ರು ವಿಗ್ರಹನ ತಗೊಂಡ್ ಬಂದಿಟ್ರು. ವಿಗ್ರಹದ ಮೇಲೆ ಇವಾಗ ನೀರೇನು ಬೀಳ್ತಾ ಇರ್ಲಿಲ್ಲ. ಅಮ್ಮಯ್ಯ, ಇವಾಗ ಪ್ರಶಾಂತವಾಗಿದೆ. ನಿಜಾನೇ ಟೋನಿ, ಆದ್ರೆ ತುಂಬಾ ಒದ್ದೆಯಾಗಿದ್ದೀವಿ. ಇವತ್ತಿಗಂದ್ರೆ ಪರವಾಗಿಲ್ಲ, ನಾಳೆನೂ ಇದೇ ರೀತಿ ಮಳೆ ಬಂದ್ರೆ ಏನ್ ಮಾಡೋದು? ಹೌದು, ಮಳೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಳೆ ಬಂದ್ರೆ ತುಂಬಾ ಕಷ್ಟ. ಪೂಜೆನ ಹೇಗ್ ಮಾಡೋದು? ಅಮ್ಮ, ನಾವು ಇಲ್ಲೊಂದು ಟೆಂಟ್ ಹಾಕೋಣ ಅಮ್ಮ. ಹಾಗೆ ಹಾಕಿದ್ರೆ ಗಣೇಶ ಒದ್ದೆಯಾಗಲ್ಲ ಅಲ್ವಾ? ಹಾ, ಇದು ಕೂಡ ಒಳ್ಳೆ ಐಡಿಯಾನೇ. ಹಾಗಂತ ಅಂದ್ಕೊಂಡು ಎಲ್ರೂ ಸೇರಿ ಅಲ್ಲಿ ಒಂದು ದೊಡ್ಡ ಕವರಿಂದ ಟೆಂಟ್ ಹಾಕಿದ್ರು. ಆದ್ರಿಂದ ಗಣೇಶನ ಒದ್ದೆ ಆಗ್ಲಿಲ್ಲ, ಅವ್ರು ಯಾರು ಕೂಡ ಒದ್ದೆ ಆಗ್ತಾ ಇರ್ಲಿಲ್ಲ. ಆದ್ರೆ ಪಾಪ ಕೆಲಸ ಮಾಡಿ ಮಾಡಿ ಎಲ್ರೂ ಸುಸ್ತಾಗಿದ್ರು. ಅಮ್ಮಯ್ಯ, ನನ್ನಿಂದ ಆಗಲ್ಲ, ನನಗಂತೂ ತುಂಬಾ ಸುಸ್ತಾಗ್ತಿದೆ. ಹೌದು, ನನಗೂ ಕೂಡ ಕೈ ಕಾಲು ಮೈ ಕೈ ಎಲ್ಲಾನು ನೋವಾಗ್ತಿದೆ. ಇನ್ನು ಏನೇ ಕೆಲಸ ಇದ್ರೂ ಕೂಡ ನಾಳೆ ಬೆಳಿಗ್ಗೆ ಮಾಡ್ಬೋದು. ಹಾ ಸರಿ, ಆದ್ರೆ ನಾಳೆಯಾದ್ರೂ ಈ ಮಳೆಯಿಂದ ಯಾವುದೇ ತೊಂದರೆ ಬರ್ದಿದ್ರೆ ಚೆನ್ನಾಗಿರುತ್ತೆ. ಮಳೆನ ಯಾಕೆ ತೊಂದರೆ ಅಂತ ಅಂದ್ಕೊಳ್ತೀಯ ಚೋಟು ನೀನು? ನಮ್ಮ ಗಣೇಶನ ಸ್ವಾಗತ ಮಾಡೋದಕ್ಕೋಸ್ಕರ ಮಳೆನೇ ಬಂದಿದೆ ಅಂತ ಅಂದ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ? ಹಾ, ಅದನ್ನು ನಿಜಾನೇ ಟುನಿ. ಎಲ್ಲ ತೊಂದರೆಗಳನ್ನ ದಾಟಿ ನಾವು ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರೆ ಸಾಕು. ಹಾಗೆ ಆ ದಿನಾನೂ ಮುಗೀತು. ಮರುದಿನ ಗಣೇಶ ಚತುರ್ಥಿ ಹಬ್ಬ ಅನ್ನೋದ್ರಿಂದ ಎಲ್ರೂ ಬೆಳಗಿನೇ ಎದ್ದು ಬೇಗನೆ ತಯಾರಾಗ್ತಾ ಇದ್ರು. ಅವತ್ತು ಮಳೆ ಬರಲಿಲ್ಲ, ಆದ್ರಿಂದ ಎಲ್ರೂ ಸ್ವಲ್ಪ ನೆಮ್ಮದಿಯಿಂದ ಇದ್ರು. ಆದ್ರೆ ಇನ್ನು ಮಬ್ಬು ಹಾಗೇನೇ ಇತ್ತು. ಆದ್ರಿಂದ ಯಾವಾಗ ಮಳೆ ಬರುತ್ತೆ ಅನ್ನುವ ಭಯನೂ ಇತ್ತು. ಹಾಗೆ ಎಲ್ರೂ ಮಂಟಪದ ಹತ್ತಿರ ಬಂದ್ರು. ಆವಾಗ್ಲೇ ಮಳೆ ಸುರಿಯೋಕ್ಕೂ ಕೂಡ ಶುರುವಾಯ್ತು. ಅಯ್ಯಯ್ಯೋ, ಈ ಮಳೆಗೆ ನಮ್ಮನ್ ಮೇಲೆ ಏನಪ್ಪ ಅಷ್ಟು ಕೋಪ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇವಾಗ್ಲೇ ಈ ಮಳೆ ಬರ್ಬೇಕಾ? ಇನ್ನು ಬರೋರೆಲ್ರೂ ಪಾಪ ಎಲ್ಲಿ ನಿಂತ್ಕೊಳ್ತಾರೋ ಏನೋ. ಹೌದು, ಈ ಮಳೆಯಲ್ಲಿ ಪೂಜೆ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ? ಈ ಮಳೆಯಲ್ಲಿ ಎಲ್ಲಿಂದ ಪೂಜೆ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ. ಅಮ್ಮ, ಇಲ್ಲೂ ಕೂಡ ನಾವೊಂದು ಟೆಂಟ್ ಹಾಕ್ಬೋದಮ್ಮ. ಹೌದು ಹೌದು, ಬುಜ್ಜಿ ಹೇಳಿದ್ದು ಒಳ್ಳೆ ವಿಷಯನೇ. ಬನ್ನಿ ಟೆಂಟ್ ಹಾಕೋಣ. ಟೆಂಟಿಗೆ ಬೇಕಾಗಿರೋದು ಎಲ್ಲನೂ ನನ್ನ ಹತ್ರ ಇದೆ. ಹಾಗೇನೆ ಕುರ್ಚಿನೂ ಇದೆ, ತಗೊಂಡ್ ಬಂದು ಹಾಕ್ತೀನಿ. ಹಾಗಂತ ಹೇಳಿ ಎಲ್ರೂ ಸೇರಿ ಒಂದು ಟೆಂಟ್ ಹಾಕಿದ್ರು. ಆದ್ರಿಂದ ಸ್ವಲ್ಪ ಹೊತ್ತು ಮಳೆ ನೀರು ಕೆಳಗಡೆ ಬೀಳದೇ ಇತ್ತು. ಆ ಸಮಯದಲ್ಲಿ ಪೂಜೆ ಎಲ್ಲಾನು ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊಳ್ತಿದ್ದಾಗ ಊರಿನವರು ಕೂಡ ಬಂದ್ರು. ಪೂಜೆನೂ ಶುರುವಾಯಿತು. ಹೇಗೋ ಸ್ವಲ್ಪ ಹೊತ್ತಿಗೆ ಈ ಟೆಂಟಿಂದ ನೀರು ಬೀಳೋದಿಲ್ಲ. ಅಷ್ಟರಲ್ಲಿ ಪೂಜೆನ ಮಾಡಿ ಮುಗಿಸ್ಬೇಕು. ಹೌದೌದು, ಶುರು ಮಾಡೋಣ. ಏನೇ ಆದರೂ ಸರಿ, ಇವತ್ತು ಪೂಜೆನ ಅಂತೂ ತುಂಬ ಚೆನ್ನಾಗಿ ಮಾಡಲೇಬೇಕು. ಹೌದೌದು, ನಿಜಾನೇ. ಹಾಗೆ ಎಲ್ಲರೂ ಸೇರಿ ಪೂಜೆನ ಶುರು ಮಾಡಿದ್ರು. ಮೇಲೆ ಟೆಂಟಿಂದ ನೀರು ಬೇರೆ ಬೀಳ್ತಾ ಇತ್ತು. ಆದರೆ ಅದ್ರ ಬಗ್ಗೆಲ್ಲ ಯಾರೂ ಏನೂ ಅಂದ್ಕೊಳ್ಳೇ ಇಲ್ಲ. ಅವ್ರ ಪಾಡಿಗೆ ನೀರು ಬಿದ್ರೂ ಪರವಾಗಿಲ್ಲ ಅಂತ ಪೂಜೆನ ಮಾಡ್ತಾನೆ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಲ್ತಾ ಇತ್ತು. ಇವರೆಲ್ಲರೂ ಸೇರಿ ಪೂಜೆನೂ ಮಾಡಿ ಮುಗಿಸಿದ್ರು. ಆದ್ರಿಂದ ಎಲ್ರು ತುಂಬಾನು ಸಂತೋಷವಾಗಿದ್ರು. ಅಮ್ಮಯ್ಯ, ಪೂಜೆ ಹೇಗೆ ನಡೀತೋ ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಿನೇ ನಡೀತೋ. ಮಳೆನೂ ನಿಂತಾಯ್ತು, ಅದು ತುಂಬಾ ಸಂತೋಷ. ಮಳೆ ನಿಂತಿದ್ದೆ ಖುಷಿ. ಆ ಗಣೇಶನ ದಯೆಯಿಂದ ಯಾವುದೇ ತೊಂದರೆನೂ ಬರಲಿಲ್ಲ. ಚೆನ್ನಾಗಿ ಪೂಜೆ ಮಾಡಿ ಮುಗಿಸಿದ್ದು ದೊಡ್ಡ ವಿಷಯನೇ. ಮಕ್ಕಳೇ, ಇವಾಗ ನಿಮ್ಮದು. ನೀವು ಈ 10 ದಿನ ಗಣೇಶನ ಚೆನ್ನಾಗಿ ನೋಡ್ಕೊಳ್ಬೇಕು, ಸರಿನಾ? ಸರಿ, ಆದರೆ ಮೊದಲು ಪ್ರಸಾದ ಕೊಡಿ. ಪ್ರಸಾದ ಇಲ್ಲದೆ ಹಬ್ಬನಾ? ಹಾಗಂತ ಮಕ್ಕಳು ಹೇಳಿದನ್ನ ಕೇಳಿ ದೊಡ್ಡವರು ನಗಾಡ್ತಾ ಇದ್ರು. ಆಮೇಲೆ ದೊಡ್ಡವರು ಮಕ್ಕಳು ಎಲ್ಲರೂ ಸೇರಿ ಪ್ರಸಾದನ ತಿಂದು ಗಣೇಶ ಚತುರ್ಥಿ ಹಬ್ಬನ ಆಚರಿಸಿದ್ರು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ಯಾರು ಹೊರಗಡೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡಿದ್ರು. ಮಳೆ ಯಾವಾಗ ನಿಲ್ಲುತ್ತೆ ಅಂತ ಎಲ್ರೂ ಕಾಯ್ತಾ ಇದ್ರು. ದೊಡ್ಡವರಿಗೆ ಈ ಮಳೆಯಿಂದ ಕೆಲ್ಸಕ್ಕೂ ಹೋಗಕ್ಕಾಗ್ತಿರ್ಲಿಲ್ಲ. ಆ ಊರು ಅಡವಿಯ ಪಕ್ಕದಲ್ಲಿ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಅಡವಿಯಲ್ಲಿ ಸಿಗುವ ಹಣ್ಣುಗಳನ್ನ ತಗೊಂಡ್ ಬಂದು ತಿಂದು ಜೀವನ ಬಾಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಿತ್ತು. ಅಮ್ಮ, ಈ ಮಳೆ ನಿಲ್ಲಲ್ವಾ? ಇಲ್ಲ ಬುಜ್ಜಿ, ಇನ್ನೂ ಸ್ವಲ್ಪ ದಿನ ಆದ್ರೆ ಅಧಿಕ ಆಗ್ಬಿಡುತ್ತೆ.
ಈ ಮಳೆಯಿಂದ ನನಗೆ ಮನೆಯಲ್ಲಿರ್ಲಿಕ್ಕೆ ತುಂಬಾ ಬೋರ್ ಆಗ್ತಿದೆ ಅಮ್ಮ. ಅದಕ್ಕೆ ಅಂತ ಹೊರಗಡೆ ತಿರುಗಾಡ್ತಿದ್ರೆ ಹುಷಾರಿಲ್ಲದೆ ಹೋಗುತ್ತೆ. ಸರಿ ಅಮ್ಮ, ನೀವು ನನ್ ಜೊತೆ ಸೇರಿ ಆಟ ಆಡಿ. ನನಗೆ ಒಬ್ಳೆ ಆಟ ಆಡೋಕ್ಕೆ ಬೇಜಾರಾಗ್ತಿದೆ. ಏನು ನಾನಾ? ಸರಿ ಆಯ್ತು ಬಾ. ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಮನೆಯಲ್ಲೇ ಇದ್ರು. ಹಾಗೇನೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಮನೆಯಲ್ಲೇ ಇದ್ರು. ಆ ದಿನ ರಾತ್ರಿ ಸಮಯ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಆದ್ರಿಂದ ಏನಾಗುತ್ತೋ ಏನೋ ಅಂತ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಹೆದರ್ತಾ ಇದ್ರು. ಮಳೆ ನಿಂತ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ರು. ಅಮ್ಮ ಏನಮ್ಮ ಇಷ್ಟೊಂದು ಮಳೆ ಬರ್ತಾ ಇದೆ, ನನಗೆ ತುಂಬಾ ಭಯ ಆಗ್ತಿದೆ. ನನಗೂ ಕೂಡ ಭಯ ಆಗ್ತಾ ಇದೆ. ಅದಕ್ಕೆ ಅಂತ ಏನ್ ಮಾಡೋದು? ಅಮ್ಮ ಈಗೇನೆ ಮಳೆ ಬಂದ್ರೆ ನಾಳೆ ಹೇಗಮ್ಮ? ಸರಿ ಚಿನ್ನು, ಭಯ ಪಡ್ಬೇಡ. ಸರಿ ಬನ್ನಿ ಮಲ್ಕೊಳ್ಳೋಣ. ಹಾಗಂತ ಅಂದ್ಕೊಂಡೆ ರಾತ್ರಿ ಮಲಗಿ ನಿದ್ರೆ ಮಾಡಿದ್ರು. ಆ ದಿನಾನು ಮುಗೀತು. ಮರುದಿನ ಬೆಳಗ್ಗೆನೂ ಜೋರಾಗಿ ಮಳೆ ಬರ್ತಾನೆ ಇತ್ತು. ಆದ್ರಿಂದ ಊರಿನೊಳಗಡೆ ಮೆಲ್ಲೆ ನೀರ್ ಬರಕ್ ಶುರುವಾಯ್ತು. ಪಕ್ಷಿಗಳು ಎಲ್ರು ಕೂಡ ಹೆದರ್ತಾ ಇದ್ರು. ಅಯ್ಯೋ ಏನಿದು? ಮಳೆ ನೀರು ಊರೊಳಗೆ ಬರ್ತಾ ಇದೆ. ಹೀಗೇನೆ ಬಂದ್ರೆ ಊರೇ ಮುಳುಗಿ ಹೋಗುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಗಂತ ಮಹಿ ತುಂಬಾನು ಹೆದರ್ತಾ ಇದ್ಲು. ತುನಿಗುಬ್ಬಚ್ಚಿ ಕೂಡ ಮಹಿ ತರಾನೇ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಬಂದ ಬುಜ್ಜಿಗುಬ್ಬಚ್ಚಿ ನೀರಿರೋದನ್ನ ನೋಡಿ, ಅಮ್ಮ, ಏನಮ್ಮ ಈ ಮಳೆ ಇಷ್ಟು ಜೋರಾಗಿ ಬರ್ತಾ ಇದೆ? ನಿನ್ನೆಯಿಂದ ಮಳೆ ಬರ್ತಾನೆ ಇದೆ ಅಲ್ಲೇ ಬುಜ್ಜಿ, ಅದ್ರಿಂದನೇ. ಅಮ್ಮ, ಮಳೆ ನೀರು ಜಾಸ್ತಿ ಆದ್ರೆ ಏನಮ್ಮ ಮಾಡೋದು? ಹೌದು ಬುಜ್ಜಿ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಇರು. ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಭಯಂಕರವಾಗಿ ಬರ್ತಾ ಇದ್ದ ಮಳೆ ಪ್ರವಾಹವಾಗಿ ಬದಲಾಯಿತು. ಊರೊಳಗಡೆ ನೀರು ತುಂಬಾ ಸ್ಪೀಡಾಗಿ ಬರೋದನ್ನ ನೋಡಿ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಹೆದರ್ತಾ ಇದ್ರು. ಆವಾಗ ಚಿಚ್ಚು ಮಹಿ ಇಬ್ರು ಹೊರಗಡೆ ಬಂದು ನೀರನ್ನ ನೋಡ್ತಾ ಇದ್ರು. ಅಯ್ಯೋ ಚಿಚ್ಚು, ನೀರು ಜಾಸ್ತಿ ಆಗ್ತಾ ಇದೆ. ಹೌದು ಮಗಿ, ಇದ್ದಕ್ಕಿದ್ದಂಗೆ ನೀರು ಜಾಸ್ತಿ ಆಗ್ತಾ ಇದೆ. ಹೌದು, ಭಯ ಆಗ್ತಾ ಇದೆ. ಈ ನೀರು ಎಲ್ಲಿಗೆ ಬರುತ್ತೋ? ನಾವು ಹೇಗೆ ಹೋಗೋದು? ಏನೋ ಎಲ್ಲರೂ ಮನೆಯೊಳಗೇನೆ ಇರಬೇಕು. ಅದನ್ನ ಬಿಟ್ರೆ ಏನ್ ಮಾಡೋದು? ಹೌದೌದು, ಮಕ್ಕಳು ಬೇರೆ ಮನೇಲಿದ್ದಾರೆ. ಹಾಗಂತ ಎಲ್ರು ನೀರನ್ನ ನೋಡಿ ತುಂಬಾನು ಹೆದರ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೊಂದು ಐಡಿಯಾನು ಸಿಕ್ತು. ಅಮ್ಮ, ಇವಾಗ ಏನ್ ಮಾಡೋದು? ನಂಗೆ ಭಯ ಆಗ್ತಾ ಇದೆ. ಭಯ ಪಡ್ಬೇಡ ಬುಜ್ಜಿ, ನಮ್ ಜೊತೆ ದೋಣಿ ಇದೆ ಅಲ್ಲ, ಅದು ನಮ್ನ ಈ ಮಳೆಯಿಂದ ಕಾಪಾಡುತ್ತಮ್ಮ. ಏನ್ ಹೇಳ್ತಿದ್ದೀರಾ? ಹೌದು ಬುಜ್ಜಿ, ನಮ್ ದೋಣಿ ಚೆನ್ನಾಗಿದೆ ಅಲ್ವಾ? ನಾನು ಹೋಗಿ ದೋಣಿನ ತಗೊಂಬರ್ತೀನಿ. ಈ ಮಳೆ ನೀರಲ್ಲ. ಹೌದು ಬುಜ್ಜಿ, ಏನು ಮಾಡಕ್ಕಾಗಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ರೆ ನೀರು ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಆ ನೀರಿನಲ್ಲೇ ಮೆಲ್ಲೆ ಅವಳು ಹಡಗು ಇರುವ ಜಾಗಕ್ಕೆ ಹೋದ್ಲು. ಅವಳ ಮನೆಗೆ ಅವಳ ಹಡಗನ್ನ ತಗೊಂಡ್ ಬಂದ್ಲು. ಅದನ್ನ ನೋಡಿದ ಬುಜ್ಜಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ಲು. ಹೋಗ್ತಾ ಹೋಗ್ತಾ ನೀರಂತೂ ತುಂಬಾನು ಜಾಸ್ತಿ ಆಗ್ತಾ ಇತ್ತು. ಅಯ್ಯೋ ಏನ್ ಮಾಡೋದು? ನೀರ್ ಬೇರೆ ಜಾಸ್ತಿ ಆಗ್ತಿದೆ. ಹೌದಮ್ಮ, ಇವಾಗ ನಾವ್ ಏನ್ ಮಾಡೋದು? ಎಲ್ಲಿ ಅಂತ ಹೋಗೋದ್ ಬುಜ್ಜಿ? ಈ ಮಳೆಯಲ್ಲಿ ಇಲ್ಲಿ ಇರೋದು ಕೂಡ ಒಳ್ಳೇದಲ್ಲ ಅಲ್ವಾ? ಸರಿ, ಇವಾಗ ಏನ್ ಮಾಡೋದಮ್ಮ? ಸ್ವಲ್ಪ ಹೊತ್ತು ಇರು, ನನ್ನ ಆಲೋಚನೆ ಮಾಡಕ್ ಬಿಡು. ಹಾಗೆ ಟುನಿಗುಬ್ಬಚ್ಚಿ ಯೋಚನೆ ಮಾಡ್ತಾ ಇದ್ಲು. ಅವಳಿಗೆ ಯಾವುದೇ ಐಡಿಯಾನು ಸಿಗ್ಲೇ ಇಲ್ಲ. ಹೀಗಿರುವಾಗ ಪಕ್ಷಿಗಳು ಎಲ್ರು ಮನೆಯೊಳಗಡೆ ಇದ್ದಿದ್ರಿಂದ ಅವರ ಮನೆಯೊಳಗಡೆನೂ ಮೆಲ್ಲೆ ನೀರ್ ಬರಕ್ ಶುರುವಾಯ್ತು. ಅಮ್ಮ, ನನಗೆ ಭಯ ಆಗ್ತಾ ಇದೆ. ಇಲ್ಲಿಂದ ಹೊರಗಡೆ ಹೋಗೋಣ. ಅಯ್ಯೋ ಬನ್ನು, ಇವಾಗ ಎಲ್ಲಿ ಹೋಗೋದು? ಮಳೆಯಿಂದ ದಾರಿನೇ ಇಲ್ಲ. ಅಯ್ಯೋ ಅಮ್ಮ, ಅದಕ್ಕೆ ಅಂತ ಇಲ್ಲೇ ಇದ್ರೆ ನಾವು ಮುಳುಗಿ ಹೋಗ್ಬಿಡ್ತೀವಿ. ಇರು ಬನ್ನು, ನಾನೇನಾದ್ರೂ ಆಲೋಚನೆ ಮಾಡ್ತೀನಿ. ಹಾಗಂತ ಬನ್ನಗಿಳಿ ಜೋರಾಗಿ ಅಳ್ತಾ ಇದ್ದ. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಊರಿನವರ ಬಗ್ಗೆ ನೆನಪಾಯ್ತು. ಅವಾಗ ಟುನಿ ಅವಳ ಮನ್ಸಲ್ಲಿ, ಅಯ್ಯೋ ಪಾಪ, ಈ ಮಳೆಯಲ್ಲಿ ಮನೇಲಿರೋರು ಏನ್ ಮಾಡ್ತಾರೆ? ಮನೆಯಲ್ಲೇ ಇರ್ತಾರೆ. ಹೇಗಾದ್ರೂ ಮಾಡಿ ಅವರನ್ನು ಕೂಡ ನಾನು ಕಾಪಾಡ್ಬೇಕು ಹಾಗಂತ ಅಂದ್ಕೊಂಡ್ಲು. ಟುನಿ ಯೋಚನೆ ಮಾಡಿದನ್ನ ನೋಡಿ ಬುಜ್ಜಿಗೆ ಏನೂ ಅರ್ಥ ಆಗ್ಲೇ ಇಲ್ಲ. ಅವಳ ತಾಯಿನ ಹಾಗೇನೆ ನೋಡ್ತಾ ಇದ್ಲು. ಏನಮ್ಮ, ಏನ್ ಆಲೋಚನೆ ಮಾಡ್ತಾ ಇದ್ದೀರಾ? ಬುಜ್ಜಿ, ನಮ್ ಜೊತೆ ದೋಣಿ ಇದೆ, ಪರವಾಗಿಲ್ಲ. ಆದ್ರೆ ಊರೊಳಗೆ ಇರೋರು? ಹೌದಮ್ಮ, ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಇವಾಗ್ಲೇ ತುಂಬಾ ಜನ ನೀರಲ್ಲಿ ಮುಳುಗಿ ಹೋಗಿದ್ದಾರೆ. ನಾವು ಊರೊಳಗೆ ಹೋಗಿ ಎಲ್ಲರನ್ನ ಕಾಪಾಡ್ಬೇಕು. ಹೌದಮ್ಮ, ನೀವು ಹೇಳೋದು ಒಳ್ಳೆ ವಿಚಾರ. ಇಲ್ಲಾಂದ್ರೆ ನೀರು ಬೇರೆ ಅಧಿಕ ಆಗ್ತಿದೆ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಚೋಟುಗಿಳಿಯ ಮನೆ ಹತ್ತಿರ ಹೋಗಿ ಜೋರಾಗಿ ಅವಳನ್ನ ಕರೆದ್ಲು. ಆ ಶಬ್ದ ಕೇಳಿ ಚೋಟು ಹಾಗೂ ಬನ್ನು ಇಬ್ರು ಕೂಡ ಯಾರೋ ಅಂತ ಹೊರಗಡೆ ಬಂದು ನೋಡಿದಾಗ ಬುಜ್ಜಿ ಹಾಗೂ ಟುನಿ ಇಬ್ರು ಹಡಗಿನಲ್ಲಿ ಬಂದಿರೋದನ್ನ ನೋಡಿ ಅವರಿಬ್ರು ತುಂಬಾ ಸಂತೋಷ ಪಟ್ರು. ತುಣಿ, ನಮಗೋಸ್ಕರ ಬಂದ?
ಹೌದು ಚೋಟು, ನೀರು ಬೇರೆ ಜಾಸ್ತಿ ಆಗ್ತಿದೆ ಅಲ್ವಾ, ಇಲ್ಲಿದ್ರೆ ಅಪಾಯ, ಅದಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡೋಗೋಣ ಅಂತ ಬಂದೆ. ಅತ್ತೆ, ತುಂಬ ಒಳ್ಳೇದಾಯ್ತು, ನಾನು ತುಂಬಾನೇ ಎದುರು ಬಿಟ್ಟೆ. ಭಯಪಡಬೇಡ ಬನ್ನು, ನಾನಿದ್ದೀನಲ್ವಾ. ಬೇಗ ಬಂದು ದೋಣಿ ಹತ್ತಿ, ಮಳೆ ಅಧಿಕ ಆಗೋಷ್ಟರಲ್ಲಿ ಎಲ್ಲರನ್ನ ಹೋಗಿ ಕರ್ಕೋಬೇಕು. ಹಾಗೆ ಚೋಟಿಗಿಳಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡು ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ಹೀಗಿರುವಾಗ ಮನೆಯೊಳಗಡೆ ನೀರು ಬಂದಿದ್ರಿಂದ ಬೇರೆ ದಾರಿ ಇಲ್ಲದೆ ಕುಹುಬಾತು ಹಾಗೂ ಮಹಿಹದ್ದು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬೇಕು. ನನ್ನ ಮನೆ ಸಣ್ಣ ಮನೆ ಆದ ಕಾರಣ ನೀರೊಳಗೆ ನನ್ನ ಮನೆ ಮುಳುಗಿ ಹೋಯ್ತು. ಇವಾಗ ಏನ್ ಮಾಡೋದು ಹಾಗಂತ ಅನ್ಕೊಳ್ತಾ ಇದ್ರು. ಈ ಕಡೆ ಟುನಿಗು ಬಚ್ಚಿ ಚಿಚುಕಾಗಿಯ ಮನೆಯ ಹತ್ತಿರ ಹೋದ್ಲು. ಅಲ್ಲಿ ಚಿಚು ಚಿನ್ನು ಇಬ್ರು ಕೂಡ ಭಯದಲ್ಲಿ ನಡುಕ್ತಾ ಇದ್ರು. ಚಿಚ್ಚು, ಹೊರಗಡೆ ಬನ್ನಿ, ನಾವಿಲ್ಲೇ ಇದ್ದೀವಿ. ಚೋಟು, ನಮಗೋಸ್ಕರ ಬಂದಿದ್ದೀರಾ? ಇದೋ ಬರ್ತೀನಿ, ಬಾರೋ ಬನ್ನು, ಹೊರಗಡೆ ಹೋಗೋಣ. ಅಮ್ಮ, ನನಗೆ ಇನ್ನು ಮಳೆನ ನೋಡಿದ್ರೆ ಭಯ ಆಗ್ತಾ ಇದೆ. ಹಾಗೆ ಇಬ್ರು ಹೊರಗಡೆ ಬಂದು ನೋಡಿದ್ರು. ಹೊರಗಡೆ ಹಡಗಿರೋದನ್ನ ನೋಡಿ ಅವ್ರು ತುಂಬಾನು ಸಂತೋಷ ಪಟ್ರು. ತಕ್ಷಣ ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ರು. ಆವಾಗ್ಲೇ ಅವರು ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ತುನಿ, ಒಳ್ಳೆ ಸಮಯಕ್ಕೆ ಬಂದೆ ತುನಿ. ಅದೆಲ್ಲ ಪರವಾಗಿಲ್ಲ, ಎಲ್ಲರೂ ಹುಷಾರಾಗಿರಿ. ನೀವು ನಮ್ಮನ್ನ ಬಿಟ್ಟೋಗಿದ್ದಿದ್ರೆ ಏನಾಗ್ತಿತ್ತೋ. ಹಾಗೆಲ್ಲ ಮಾಡ್ತೀವಾ? ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡ. ತುನಿ, ನಾವು ಬೇಗ ಹೊರಡ್ಬೇಕು, ನೀರು ಬೇರೆ ಅಧಿಕ ಆಗ್ತಿದೆ. ಹೌದು ಚೋಟು, ನಾವು ಮಗಿನ ಹೋಗಿ ಕಾಪಾಡಿ ಎತ್ತರ ಪ್ರದೇಶಕ್ಕೆ ಹೋಗ್ಬೇಕು. ಹಾಗೆ ಟುನಿಗು ಬಚ್ಚಿ ಎಲ್ಲರನ್ನು ಹುಡುಕ್ತಾ ಹೋಗ್ತಾ ಇದ್ಲು. ಯಾರಾದ್ರೂ ಇದ್ದಾರಾ ಅಂತ ನೋಡ್ತಾ ಹೋಗ್ತಾ ಇದ್ದಾಗ ಆವಾಗ್ಲೇ ನೀರಿನಲ್ಲಿ ಕುಹುಬಾತು ಬರ್ತಾ ಇದ್ಲು. ಬಾತು, ನೀನು ಹುಷಾರಾಗಿದ್ದೀಯಾ? ತುನಿ, ನೀರಲ್ಲಿ ನೆಂದೋಗಿದ್ದೀನಿ. ಅಯ್ಯಯ್ಯೋ, ಬೇಗ ಬಂದು ದೋಣಿ ಹತ್ತು. ಏನ್ ತುನಿ, ಈ ಮಳೆ ನಮ್ನ ಕೊಲ್ಲಕ್ಕೆ ಬರ್ತಾ ಇದೆ. ಹಾಗೆ ಕುಹುಬಾತು ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ಲು. ಆಮೇಲೆ ಮಹಿ ಎಲ್ಲಿದ್ದಾಳೆ ಅಂತ ಎಲ್ರು ಹುಡುಕ್ತಾ ಹೋಗ್ತಾ ಇದ್ದಾಗ ಮಹಿ ಹದ್ದು ನೀರಿನಲ್ಲಿ ಹುಡ್ಕೊಂಡು ಬರ್ತಾ ಇದ್ಲು. ಆವಾಗ್ಲೇ ಅವಳು ಟುನಿಯ ಹಡಗನ್ನ ನೋಡಿದ್ಲು. ತುಣಿ, ತುಣಿ, ನನ್ನನ್ನು ಕಾಪಾಡಿ, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹಾಗಂತ ಮಹಿ ಜೋರಾಗಿ ಕಿರ್ಚಿದ್ಲು. ಆ ಶಬ್ದ ಎಲ್ರಿಗೂ ಕೇಳಿಸ್ತು. ಮಹಿ ಹದ್ದು ಎಲ್ಲೇ ಇದ್ದಾಳೆ ಅಂತ ಎಲ್ರು ಹುಡುಕಕ್ಕೆ ಶುರು ಮಾಡಿದ್ರು. ಆವಾಗ ನೀರಲ್ಲಿ ಮುಳುಗೋಗ್ತಾ ಇದ್ದ ಮಹಿ ಹದ್ದನ್ನ ಚಿಚು ನೋಡಿದ್ಲು. ತುನಿ, ಅಲ್ಲಿ ನೋಡು, ಮಗಿ ಅಲ್ಲಿದ್ದಾಳೆ. ಚಿಚ್ಚು, ನಾನು ನೋಡ್ದೆ. ಅಯ್ಯಯ್ಯೋ, ನೀರಲ್ಲಿ ಬೇರೆ ಮುಳುಗ್ತಾ ಇದೆಯಲ್ವಾ. ಬೇಗ ಹೋಗು ತುನಿ, ಕೈ ಹಿಡ್ದು ಎಳಿಯೋಣ. ಟುನಿಗು ಬಚ್ಚಿ ಆ ಹಡಗನ್ನ ಮಹಿ ಹದ್ದಿನ ಹತ್ತಿರದಲ್ಲಿ ತಗೊಂಡ್ ಹೋದ್ಲು. ಅವಾಗ ಉಳಿದವರು ಎಲ್ರೂ ಸೇರಿ ಮಹಿ ಹದ್ದನ್ನ ಕಾಪಾಡಿದ್ರು. ಅಯ್ಯೋ ದೇವ್ರೆ, ನನ್ ಬಚ್ಚವಾದೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ನಿನ್ನನ್ನೇ ಹುಡ್ಕೊಂಡ್ ಬಂದಿದ್ದು, ಅಷ್ಟರೊಳಗೆ ನೀನೇ ಬಂದ್ಬಿಟ್ಟೆ. ಹೌದಾ, ಸರಿ ಸರಿ, ಎಲ್ಲಾದ್ರೂ ಹೋಗ್ಬಿಡೋಣ. ನನ್ನದೊಂದು ಆಲೋಚನೆ, ಇಲ್ಲೇ ಎತ್ತರವಾದ ಪ್ರದೇಶಕ್ಕೆ ಹೋಗ್ಬಿಡೋಣ. ಸರಿ, ಮಳೆ ಕಡಿಮೆ ಆದ್ಮೇಲೆ ಬರೋಣ. ಸರಿ ಸರಿ, ಬನ್ನಿ ಬೇಗ ಹೋಗೋಣ. ಹಾಗೆ ಟುನಿಗು ಬಚ್ಚಿ ಆ ಮಳೆಯಲ್ಲಿ ಎಲ್ಲರನ್ನ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಇಳಿದು ಅವ್ರೆಲ್ರು ತುಂಬಾನು ಸಂತೋಷ ಪಟ್ರು. ಹಬ್ಬ, ನಾವು ಎತ್ತರವಾದ ಜಾಗಕ್ಕೆ ಬಂದು. ಹೌದು, ತುಣಿಯಿಂದ ಇವತ್ ನಾವೆಲ್ಲ ತಪ್ಪಿಸ್ಕೊಂಡು. ತುಣಿ, ನಿಂಗೆ ತುಂಬಾ ಥ್ಯಾಂಕ್ಸ್ ತುನಿ. ಅಯ್ಯಯ್ಯೋ, ಅದೆಲ್ಲ ಯಾಕೆ ಹೇಳ್ತೀರಾ, ಬನ್ನಿ. ಇಲ್ಲಿ ನಾವಿರ್ಲಿಕ್ಕೆ ಒಂದು ಗುಹೆ ಇದೆ, ನಮ್ನ ಕಾಪಾಡಿ ಒಳ್ಳೆ ಜಾಗಕ್ಕೆ ಕರ್ಕೊಂಬಂದೆ. ಅಲ್ಲಿ ಹೋದ್ಮೇಲೆ ಎಲ್ರೂ ಸಂತೋಷ ಪಟ್ರು. ಪ್ರವಾಹದ ನೀರೆಲ್ಲ ಕಡಿಮೆ ಆಗೋ ತನಕ ಎಲ್ರೂ ಅಲ್ಲೇ ಇದ್ರು.